ಜನರ ಜೀವಕ್ಕೆ ಕುತ್ತು ತಂದಿದೆ ಇಟ್ಟಿಗೆ ಫ್ಯಾಕ್ಟರಿ. ನೋಟಿಸ್ಗೂ ಬೆಲೆ ಇಲ್ಲ, ಕಾನೂನಿಗೂ ಗೌರವ ಇಲ್ಲ. ಅಧಿಕಾರಿಗಳು ಬರ್ತಾರೆ, ಸುಮ್ಮನೆ ನೋಡ್ತಾರೆ, ಹೋಗ್ತಿದ್ದಾರೆ ಅಷ್ಟೇ. ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಇಲ್ಲಿನ ಜನರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಇದರಿಂದ ಮಾಲೀಕ ನರಸಿಂಹಮೂರ್ತಿ ಅಂಧ ದರ್ಬಾರ್ ಇನ್ನೂ ಕೂಡ ಇಲ್ಲಿ ನಿಂತಿಲ್ಲ. ಮಾಲೀಕ ನರಸಿಂಹಮೂರ್ತಿ ಉದ್ಧತನಕ್ಕೆ ಯಾರಿಂದ ಬ್ರೇಕ್ ಬೀಳಬಹುದು? ತುಮಕೂರಿನ ಒಡ್ಡರಹಳ್ಳಿ ತೋಟದ ಮನೆ ನಿವಾಸಿಗಳ ಅಳಲು ನೋಡಿ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಫ್ಯಾಕ್ಟರಿ ಇದು. ಕಲ್ಲಿದ್ದಲು, ಭತ್ತದ ಹೊಟ್ಟು ಇದೆಲ್ಲವೂ ಕೂಡ ಬಳಸಿ ಇಟ್ಟಿಗೆಗಳನ್ನು ಸುಡ್ತಾ ಇರುವಂತಹ ಮಾಲೀಕ. ವಿಷಯುಕ್ತ ಗಾಳಿ ಬರ್ತಾ ಇದೆ, ಇದೆಲ್ಲವೂ ಕೂಡ ಸೇವಿಸಿ ನಿವಾಸಿಗಳಿಗೆ ನರಕ ಯಾತನೆ ಆಗ್ತಾ ಇದೆ. ಈಗ ವಿಷಯುಕ್ತ ಗಾಳಿಯಿಂದ ಹಸುಗಳು, ಕರುಗಳು ಸಾಯ್ತಾ ಇದ್ದಾವೆ. ತುಮಕೂರಿನ ಹೊರವಲಯದಲ್ಲಿನ ಒಡ್ಡರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿಷಯುಕ್ತ ಗಾಳಿಯಿಂದ ಜನ ಜಾನುವಾರುಗಳಿಗೆ ಸಮಸ್ಯೆ ಆಗ್ತಾ ಇದೆ. ಹಸುಗಳು, ಕರುಗಳು ಸಾಯ್ತಿದ್ದಾವೆ. ಮನುಷ್ಯರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಬರ್ತಾರೆ, ಸುಮ್ಮನೆ ಹೋಗ್ತಾರಷ್ಟೇ. ಯಾರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಈ ಹಿಂದೆ ಕೂಡ ನೋಟಿಸ್ ಕೊಟ್ಟಿದ್ದಾರಂತೆ. ನೋಟಿಸ್ ಕೊಟ್ಟರು ಬೆಲೆ ಇಲ್ಲ, ಅಥವಾ ಕಾನೂನು ನಿಯಮಗಳಿಗೂ ಯಾವುದಕ್ಕೂ ಕೂಡ ಇಲ್ಲಿ ಬೆಲೆ ಕೊಡ್ತಾ ಇಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಮಾಲೀಕ ನರಸಿಂಹಮೂರ್ತಿ ಅಂಧ ದರ್ಬಾರಿಲಿ ನಿಲ್ತಾ ಇಲ್ಲ. ಯಾರೇನು ಹೇಳಿದ್ರು ಕೂಡ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ತೋಟದ ಮನೆ ನಿವಾಸಿಗಳು ಈ ರೀತಿಯಾಗಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಲ್ಲಿದ್ದಲು ಜೊತೆಗೆ ಭತ್ತದ